ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಿರೋದು ಕಟ್ಟೆ ಪೂಜೆ ಬಗ್ಗೆ. ಇವತ್ತು ನಮ್ಮ ಏರಿಯಾದಲ್ಲಿ ಕಟ್ಟೆ ಪೂಜೆ ಇರೋದ್ರಿಂದ ನನ್ನ ಅಮ್ಮ ಹಾಗೆ ನನ್ನ ಸಿಸ್ಟರ್ ಬಂದು ಕಣ್ಣಕ್ಕೆ ಸಗಣಿ ಸಾರಿಸಿ ರಂಗೋಲಿ ಹಾಕ್ತಾ ಇದ್ರ. ಈ ಕಟ್ಟೆ ಪೂಜೆ ಎಂಬುದು ಪ್ರತಿ ವರ್ಷನೂ ನಮ್ಮೂರ್ ಜಾತ್ರೆಗಿಂತ ಮುಂಚೆ ಮಾಡ್ತಾರೆ. ಈ ಕಟ್ಟೆ ಪೂಜೆ ಸುಮಾರು ಕಡೆ ನಡೆಯುತ್ತೆ. ದೇವರನ್ನ ಬಂದು ಪಲ್ಲಕ್ಕಿ ಮೇಲೆ ತಕೊಂಡು ಇಲ್ಲಿ ತಕೊಂಡ್ ಬರ್ತಾರೆ. ಹಂಗೆ ಆ ದೇವರನ್ನ ಕಟ್ಟೆಯಲ್ಲಿಟ್ಟು ಪೂಜೆ ಮಾಡುತ್ತ. ಅದಕ್ಕೋಸ್ಕರನೇ ಇಲ್ಲಿ ಕಟ್ಟೆ ಪೂಜೆ ಅಂತ ಕರೀತಾರೆ. ಇದು ನಮ್ಮ ತಾತ ಮುತ್ತಾತಲ್ಲ, ಅವ್ರ ಹಿಂದಿನಿಂದನೂ ನಡ್ಕೊಂಬಂತ. ಈ ಕಟ್ಟೆ ಹೆಸರು ಚಿತ್ತೇರಿ ಅಂತ. ಚಿತ್ತೇರಿ ಬ್ರಹ್ಮಲಿಂಗ ದೇವಸ್ಥಾನದಲ್ಲಿ ಈ ಕಟ್ಟೆ ಪೂಜೆ ನಡೆಯುತ್ತೆ. ಈಗ ಬಂದು ದೇವರನ್ನ ಪಲ್ಲಕ್ಕಿಲಿ ಕರ್ಕ ಬರ್ತಾ ಇದ್ರ. ಹಂಗೆ ದೇವ್ರನ್ನ ಕರ್ಕ ಒಬ್ಬರಿಗೆ ಸೂಡಿ ಹಿಡ್ಕೊಂಡೆ ಬರ್ಕ. ಹಂಗೆ ವಾದ್ಯ ಸಮೇತ ದೇವರನ್ನ ಪಲ್ಲಕ್ಕಿ ಮೇಲಿಂದ ಇಲ್ಲಿ ಕರ್ಕೊಂಡ್ ಬರ್ಕ. ಅದಾದ್ಮೇಲೆ ದೇವರನ್ನ ಕಟ್ಟೆ ಮೇಲೆ ಇಟ್ಟು ಪೂಜೆ ಮಾಡತ್ರ. ದೇವ್ರನ್ನೀಗ ಪಲ್ಲಕ್ಕಿಯಿಂದ ಇಳಿಸಿ ಕಟ್ಟೆ ಮೇಲೆ ಕೂರಿಸಿ ಹೂವಿನ ಅಲಂಕಾರ ಮಾಡ್ತಿದ್ರ. ಹಂಗೆ ಸ್ವಲ್ಪ ಹೊತ್ತಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆತ. ಹಂಗೆ ಇನ್ನೊಂದೆಂತ ಅಂತ ಹೇಳಿದ್ರೆ, ನಾನು ಸ್ಕೂಲ್ ಕಾಲೇಜಿಂದ ನಾನು ಯಾವತ್ತೂ ಕಟ್ಟೆ ಪೂಜೆ ಮಿಸ್ ಮಾಡದೇ ಇಲ್ಲ. ಕಟ್ಟೆ ಪೂಜೆಗೋಸ್ಕರ ಎಷ್ಟು ಜನ ಸೇರಿರ ಅಂತ ಹೇಳಿ ನೀವು ಇಲ್ಲೇ ಕಾಣ್ಲಕ್ಕ. ಅದ್ರಲ್ಲೂ ಹೆಂಗಸರ ಸಂಖ್ಯೆ ಜಾಸ್ತಿ ಇತ್ತು. ಈಗ ಬಂದು ಕಟ್ಟೆ ದೇವ್ರ ಪೂಜೆ ಸ್ಟಾರ್ಟ್ ಆಯ್ತ. ಹಂಗೆ ಭಟ್ರು ಬಂದು ದೇವ್ರ ಪೂಜೆ ಮಾಡಿ ಆರತಿ ಗೀರ್ತಿ ಎಲ್ಲ ಕೊಟ್ರ. ಎಲ್ಲ ಹಂಗೆ ಆರತಿ ಗೀರ್ತಿ ಎಲ್ಲ ತಕೊಂಡ್ರ. ಆರತಿ ಗೀರ್ತಿ ಎಲ್ಲ ಮಾಡಿ ಆದ್ಮೇಲೆ ಬಜ್ಜಿ ಮಾಡೋ ಶುರು ಮಾಡ್ತ. ಶಿವ ಗುಹೇಶ್ವರ ಹರ ಹರ ಭೋಲೆ ನಮ ಶಿವಾಯ. ಗುಹೇಶ್ವರ ಶಿವ ಗುಹೇಶ್ವರ ಹರ ಹರ. ಮತ್ತೆ ಪೂಜೆ ಗೀಜೆ ಎಲ್ಲ ಮುಗೀತ. ವಾದಿದವ್ರು ಬಂದು ವಾದಿ ಊದು ಶುರು ಮಾಡ್ರ. ಈಗ ದೇವ್ರು ಬಂದ ಮತ್ತೆ ದೇವಸ್ಥಾನಕ್ಕೆ ಹೊರಡುತ್ತೆ ಇಲ್ಲಿಂದ. ಹಂಗೆ ಬಪ್ಸರಿ ಎಲ್ಲರ ಮನೆಯಿಂದ ಸೂಡಿ ಕರ್ಪೂರ ಬತ್ತಿ ಕಟ್ಟೆಲ್ಲ ತಕ ಬಂದಿರ. ಎಂತಕಂದ ಭಟ್ರ ಆರತಿ ಮಾಡಿ ದೀಪ ಹಚ್ಚಿ ಕೊಡ್ತಾರ. ಆ ದೀಪನ್ ಬಂದ ಸೂಡಿ ಜೊತೆ ಮನೆಯವರೇ ತಕೊಂಡೋಯ್ಕ. ಅದ್ ನಿಂಗೆ ಒಪ್ಕಿಲ್ಲ. ಆ ದೀಪನ ತಕೊಂಡೋಗಿ ದೇವ್ರ ಕೋಣಲ್ಲಿ ಇಟ್ಟ ಮೇಲೆ ಬೇಕಾದ ಸೂಡಿ ಆರಿಸ್ಲಕ್ಕ. ಈಗ ದೇವ್ರನ್ನ ಸೀದಾ ದೇವಸ್ಥಾನ ಕರ್ಕೊಂಡು ಹೋತ್ರ. ಎಲ್ಲರೂ ಬಂದು ಹೋಪ್ ದಾರಿಯಲ್ಲೇ ದೀಪ ಹಚ್ಕೊಂಡ್ ಮನೆ ತಕೊಂಡ್ ಹೋತ್ರ.
ಹೆಂಗಸರು ಕಾಣಿ ದೇವ್ರ ಬಪ್ಪದನ್ನೇ ಕಾಯ್ತಿದ್ರಲ್ಲ. ದೇವ್ರನ್ನ ಹೊತ್ಕೊಂಡ್ ಒಂದ್ಸಲ ಇಲ್ಲಿ ಬಂದ್ ಇಲ್ಲಿಂದ ದೀಪ ಹಚ್ಕ ಮನೆ ತಗೊಂಡ್ ಹೋತ್ರ ಹೆಂಗ್ ದೇವ್ರನ್ನ ವಾದಿನ ಮೇಲೆ ಕರ್ಕೊಂಡ್ ಬಂದ್ರು ಹಾಗೆ ವಾದಿನ ಮೇಲೆ ಕರ್ಕೊಂಡ್ ಹೋಯ್ಕ. ಈ ರೋಡಲ್ಲಿ ನೀವು ನೋಡಕ್ ಹೊರ ಪೂರ್ತಿ ಜನ ಬಂದು ದೇವ್ರ ಬಪ್ಪದನ್ನೇ ಕಾಯ್ತಾ ನಿಂತ್ಕೊಂಡಿರ. ಅದ್ರಲ್ಲಿ ನಾನು ಕೂಡ ಒಬ್ಬ. ಎಂತಕಂದ್ರೆ ನಾನು ಅಮ್ಮ ಸೂಡಿ ಹಚ್ಕೊಂಡು ದೀಪ ತಕ್ಕ ಮನೆಗೆ ಹೋಯ್ಕ. ಸ್ವಲ್ಪ ಹೊತ್ತಲ್ಲಿ ದೇವ್ರ ಇಲ್ಲಿ ಬತ್ತತ್ತ ಎಲ್ಲ ದೀಪ ಹಚ್ಕ ಮನೆಗೆ ಹೋಯ್ಲಕ್ಕ. ಹಂಗೆ ದೇವ್ರು ಕೂಡ ದೇವಸ್ಥಾನಕ್ಕೆ ಹೋತ್ತ. ಈಗ ಅಮ್ಮ ದೀಪ ಹಚ್ಕ ಬಂದಳ. ನಾನೀಗ ಸೂಡಿ ಹಚ್ಕ ಮನೆ ತಕೊಂಡ್ ಹೋಯ್ಕ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡ್ ಹೋಯ್ಕ ದೀಪ ಅಲ್ಲಿ ತನಕ ಬರ್ಕ. ಹಂಗೆ ಇವತ್ತಿನ ಲಾಗ್ ಕೂಡ ನಾ ಇಲ್ಲೇ ಮುಗಿಸ್ತಾ ಇದ್ದೆ. ಎಂತಕಂದ್ರೆ ಸೂಡಿ ಹಿಡ್ಕ ವಿಡಿಯೋ ಮಾಡೋಕಾತಿಲ್ಲ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂತ ಹೇಳಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೈ ಬೈ.